ಆರ್ಎಸ್ಎಸ್ ನೋಂದಣಿ ವಿಚಾರ, ಡಿಎಸ್ಎಸ್ ಸಂಘಟನೆಗಳು ನೋಂದಣಿ ಇಲ್ವಾ? ಸಾಮಾಜಿಕ ಸಾರ್ವಜನಿಕ ಲೆಕ್ಕ ಎಲ್ಲಿ? ಸಂಘಟನೆಗಳಿಗೆ ಅಕೌಂಟಬಿಲಿಟಿ ಬೇಡ್ವಾ? ಹಿಂದೂ ಸಂಘಟನೆಗಳಿಗೆ ಮೂಗ್ದಾರ, ಬೇರೆ ಸಂಘಟನೆಗಳಿಗೆ ಯಾವ ಕಾನೂನು? ನೋಂದಣಿ, ಚಂದ, ದೇಣಿಗೆ ವಸೂಲಿ ಸಂಘಟನೆಗಳಿಗೆ ಅಂಕುಶ ಬೇಡ್ವಾ? ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಹಲವಾರು ರೀತಿಯ ಚರ್ಚೆಗಳು ನಡೀತಾನೆ ಇದೆ. ಈ ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಆರ್ಎಸ್ಎಸ್ಗೆ ಮಾತ್ರ ಸೀಮಿತಾನ? ಇನ್ನಿತರ ಸಂಘಟನೆಗಳು, ಕೆಲ ಡಿಎಸ್ಎಸ್ ಸಂಘಟನೆಗಳು, ಹಾಗೆ ರಕ್ಷಣಾ ವೇದಿಕೆ, ಹ್ಯೂಮನ್ ರೈಟ್ಸ್ ಹೆಸರಿನ ಸಂಘಟನೆಗಳಿಗೂ ಅನ್ವಯ ಆಗೋದಿಲ್ವಾ? ಈ ಕುರಿತು ಗೃಹ ಸಚಿವ ಖರ್ಗೆ ಅವರಾಗ್ಲಿ, ಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಏನಾದರೂ ಹೇಳಿಕೆ ಕೊಡ್ತಾರಾ? ಯಾಕೆ ಅಂತಂದ್ರೆ ಕಾನೂನು ಎಲ್ರಿಗೂ ಒಂದೇ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಸರ್ಕಾರದಿಂದ ಮತ್ತು ಸಾರ್ವಜನಿಕರಿಂದ ಹಣ ಪಡೆಯುವಂತಹ ಯಾವುದೇ ಸಂಸ್ಥೆ ಸಾಂವಿಧಾನಿಕ ಚೌಕಟ್ಟಿಗೆ ಒಳಪಡಬೇಕು, ಹಾಗೆ ಕಾನೂನಿನ ಅನ್ವಯ ನೋಂದಣಿ ಮಾಡಿಕೊಳ್ಬೇಕು ಅನ್ನುವಂಥ ವಿಷಯವನ್ನ ಪ್ರಸ್ತಾಪಿಸಿ ಆರ್ಎಸ್ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದು ಸಂಘ ಪರಿವಾರದ ಪಾಳೆಯದಲ್ಲಿ ತಲ್ಲಣವನ್ನು ಹುಟ್ಟುಹಾಕಿದೆ. ಹಾಗೆ ಸಂಘಟನೆಗಳು ಯಾವುದೇ ಇರಲಿ, ಅದು ಡಿಎಸ್ಎಸ್ ಆಗಿರಬಹುದು ಅಥವಾ ಆರ್ಎಸ್ಎಸ್ ಆಗಿರಬಹುದು, ಕರವೇ ಆಗಿರಬಹುದು ಅಥವಾ ಇನ್ಯಾವುದೇ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ, ಈ ಮಣ್ಣಿನ ನೀತಿ ನಿಯಮಗಳಿಗೆ, ಕಾನೂನಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗತ್ತೆ. ಪಾರದರ್ಶಕತೆ ಇಲ್ಲದೆ ನಡೀತಾ ಇರುವಂತಹ ಆರ್ಎಸ್ಎಸ್ ಸಂಘಟನೆಯನ್ನ ಮೊದಲಿನಿಂದಲೂ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಾನೆ ಬಂದಿದ್ದಾರೆ. ನೋಂದಣಿ ಮಾಡಿಕೊಳ್ಳದೆ ತೆರಿಗೆನ ವಂಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಭಾಗವತ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಲೇಬೇಕಾದಂತಹ ಒತ್ತಡ ಸೃಷ್ಟಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಖರ್ಗೆ ಅವರು ತಮ್ಮ ಪತ್ರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವಂತಹದ್ದು ಒಂದು ದಿನ ಮುಂಚಿತವಾಗಿಯೇ ನೋಂದಣಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಭಾಗವತ್ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಬಂದ ಕಾರಣದಿಂದಾಗಿ ಈ ಬೆಳವಣಿಗೆ ಆಗಿದೆ. ಇನ್ನು ಈ ಎಲ್ಲಾ ಸವಾಲುಗಳನ್ನ ಖರ್ಗೆ ಅವರು ಇನ್ನುಳಿದ ಸಂಘಟನೆಗಳಿಗೂ ಕೂಡ ಅನ್ವಯ ಆಗುವಂತೆ ಕೇಳ್ತಾರಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರದ್ದು. ಇನ್ನು ಸಾರ್ವಜನಿಕ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬರ್ತಾ ಇದೆ, ಆರ್ಎಸ್ಎಸ್ ವಿಚಾರವಾಗಿ ನೋಂದಣಿಯ ಅಗತ್ಯತೆಯನ್ನ ಭಾಗವತ್ ಈಗಾಗಲೇ ತಿರಸ್ಕರಿಸಿದ್ದಾರೆ. ಸಂಘವು ರಹಸ್ಯವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇಲ್ಲ, ಅದು ಸಾರ್ವಜನಿಕ ನಿಗದಿಂದಲೂ ದೂರ ಉಳಿದುಕೊಂಡಿಲ್ಲ. ನಮ್ಮ ಕಾರ್ಯಕರ್ತರು ಜನರೊಟ್ಟಿಗೆ ಇರ್ತಾರೆ, ಜನರು ಅವರನ್ನ ನಿತ್ಯ ನೋಡ್ತಾ ಇರ್ತಾರೆ. ನಾವು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ. ರಹಸ್ಯವಾಗಿದ್ರೆ ಇದೆಲ್ಲ ಸಾಧ್ಯ ಆಗೋದೇ ಇಲ್ಲ. ನಮ್ಮ ಬಳಿ ರಹಸ್ಯವಾಗಿ ಇಡುವಂತಹದ್ದು ಏನೂ ಇಲ್ಲ. ನೋಂದಣಿ ವಿಷಯ ಕೇವಲ ರಾಜಕೀಯ. ಇಂತಹ ಪ್ರಯತ್ನಗಳು ಸಂಘಕ್ಕೆ ಹೊಸದೇನಲ್ಲ. ಸಂಘವು ಸ್ಥಾಪನೆಯಾಗಿ 10 ವರ್ಷ ಆದಾಗಿಂದಲೂ ಕೂಡ ಇದುವರೆಗೂ ಇಂತಹದ್ದನ್ನೆಲ್ಲ ಎದುರಿಸ್ತಾ ಇದ್ದೀವಿ. ಈ ರೀತಿ ಏನಾದರೂ ಆಗದೆ ಹೋದ್ರೆ ನಮಗೇನೋ ಕೊರತೆ ಇದೆ ಅಂತ ಅನ್ಸುತ್ತೆ. ಹಿಂದೂ ಧರ್ಮವು ನೋಂದಣಿ ಆಗಿಲ್ಲ. ಸರ್ಕಾರದ ನಿಧಿ ಪಡೆಯೋದಕ್ಕೆ ಬಯಸುವಂತಹವರಿಗೆ ಮಾತ್ರ ನೋಂದಣಿಯಾಗುವಂತಹ ಅಗತ್ಯ ಇರುತ್ತೆ.
ಸಂಘದ ಅಸ್ತಿತ್ವದ ಬಗ್ಗೆ ಸರ್ಕಾರಕ್ಕೂ ಮಾತನಾಡುವಂತಹ ಹಕ್ಕಿಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಹರಿಹಾಯ್ದಿದ್ದಾರೆ. ಕೆಲ ಸಂಘಟನೆಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸೇವಾ ಕೆಲಸಗಳನ್ನ ಮಾಡ್ತಾ ಇದೆ. RSS, DSS, ಕರವೇ ಈ ರೀತಿಯ ಹಲವು ಸಂಘಟನೆಗಳು ದೇಣಿಗೆ, ಚಂದ ವಸೂಲಿ ಮಾಡಿ ತಮ್ಮ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಇದೆ. ಕೆಲವರು ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡಿದ್ದಾರೆ. ಅಕೌಂಟಬಿಲಿಟಿ ಇರಬೇಕು ಅನ್ನುವಂಥದ್ದು ಸಮಂಜಸ. ಅದು ಎಲ್ಲ ರೀತಿಯ ಸಂಘಟನೆಗಳಿಗೂ ಇರಬೇಕು ಅನ್ನುವಂಥದ್ದು ನ್ಯಾಯಸಮ್ಮತ. ಅಷ್ಟಕ್ಕೂ ಖರ್ಗೆ ಕೇಳಿದಂತಹ ಪ್ರಶ್ನೆಗಳಲ್ಲಿ ಯಾವುದೂ ತಪ್ಪು ಅಂತ ಇಲ್ಲ. ಆದರೆ ಇದಕ್ಕಿಂತ ಮುಖ್ಯವಾಗಿ ಹಾಗೆ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಗಳು ಸಾಕಷ್ಟಿದೆ. ಖರ್ಗೆ ಅವರು ಆ ಕೆಲಸಗಳ ಬಗ್ಗೆ ಗಮನ ಕೊಡುವುದು ತುರ್ತಾಗಿ ಆಗಬೇಕಾಗಿರುವಂತಹ ಕೆಲಸ ಅಲ್ವಾ? ಅಷ್ಟಕ್ಕೂ ಖರ್ಗೆ ವರ್ಸಸ್ RSS ಅನ್ನುವಂಥದ್ದು ಇಂದು ನಿನ್ನೆಯದಲ್ವೇ ಅಲ್ಲ. ಹಲವಾರು ವರ್ಷಗಳಿಂದ ಖರ್ಗೆ ಅವರು RSS ವಿರುದ್ಧ ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಸಂಘ ಪರಿವಾರದ ನಾಯಕರನ್ನ ಇನ್ನೂ ಜರ್ದಿದ್ದಾರೆ ಹೊರತು ಇದೇ ಬದ್ಧತೆಯನ್ನ ಇನ್ನಿತರ ಸಂಘಟನೆಗಳ ಬಗ್ಗೆಯೂ ಕೂಡ ಖರ್ಗೆ ಅವರು ತೋರಿಸ್ತಾರ ಅನ್ನುವಂಥದ್ದು ಸಹ ಸದ್ಯದ ಕುತೂಹಲ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.